ಹೆಲೋ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನನ್ನ ಫ್ಯಾಮಿಲಿ ಜೊತೆ ಊಟಿಗೆ ಒಂದು ಬ್ಯೂಟಿಫುಲ್ ಟ್ರಿಪ್ಪಿಗೆ ಬಂದಿದ್ದೀನಿ. ನಿಮ್ಗೆಲ್ಲ ಊಟಿ ಅಂದರೆ ಮೊದಲು ಏನು ನೆನಪಾಗುತ್ತೆ? ತಂಪಾದ ಗಾಳಿನ, ಅಥವಾ ಟೀ ತೋಟನ, ಅಥವಾ ಫೋಟೋಗೆ ಪೋಸ್ ಕೊಡೋದಾ? ಯಾವ್ದಂತ ಕಮೆಂಟ್ನಲ್ಲಿ ಹೇಳಿ ಆಯ್ತಾ ಗೈಸ್. ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಬಂಡೀಪುರಿಂದ ಊಟಿಗೆ ಬಂದು ಒಂದು ರೂಮ್ ತಗೊಂಡ್ವಿ, ಎಲ್ಲರೂ ಫ್ರೆಶ್ ಅಪ್ ಆಗೋಣ ಅಂತ. ರೂಮ್ ಮಾತ್ರ ಸೂಪರ್ ಆಗಿತ್ತು ಗೈಸ್. ಹೊರಗಿದ್ ವ್ಯೂ ಅಂತೂ ಎಷ್ಟು ಚಂದ ಇದ್ದಿತ್ತು ಗೊತ್ತುಂಟಾ. ಅಲ್ಲಿ ಎಷ್ಟು ಕೋಲ್ಡ್, ಯಪ್ಪ, ನೆಲದ ಮೇಲೆ ಕಾಲ್ ಇಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಗೈಸ್, ಅಷ್ಟು ಕೋಲ್ಡ್ ಇದ್ದಿತ್ತು. ಮತ್ತೆ ಬೇಗ ಬೇಗ ಎಲ್ಲ ಫ್ರೆಶ್ ಅಪ್ ಆಗಿ ಬೋಟ್ ಹೌಸಿಗೆ ಲೊಕೇಶನ್ ಹಾಕಿದ್ವಿ. ನಮ್ಗೆ ಬೋಟ್ ರೈಡ್ ಮಾಡ್ಲಿಕ್ಕೆ ಮಾತ್ರ ಆಗ್ಲಿಲ್ಲ ಗೈಸ್, ಬಿಕಾಸ್ ಮಳೆ ಬರ್ತಾ ಇದ್ದಿತ್ತ. ಸೊ ಬೋಟ್ ರೈಡಿಗೆ ಹೋಗ್ಲಿಲ್ಲ. ಬಟ್ ಅಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜ್ ಇದ್ದಿತ್ತು, ಅದ್ರಲ್ಲಿ ನಡ್ಕೊಂಡು ಹೋದ್ವಿ. ಮತ್ತೆ ನಿಮ್ಗೆ ಬೇಕಾದ್ರೆ ತುಂಬಾ ಆಕ್ಟಿವಿಟೀಸ್ ಎಲ್ಲ ಇದೆ ಗೈಸ್. ಜಿಪ್ ಲೈನ್, ಮತ್ತೆ ಗೋ ಕಾರ್ಟ್, 360 ಡಿಗ್ರಿ ಗ್ರಾವಿಟಿ, ತುಂಬಾ ಆಕ್ಟಿವಿಟೀಸ್ ಇದೆ. ಹಾಗೆ ಸುಮಾರಿದೆ, ನಂಗೆ ಹೇಳಲಿಕ್ಕೆ ಆಗ್ಲಿಲ್ಲ. ಅಲ್ಲಿ ಬೋರ್ಡ್ ಅಲ್ಲಿ ಮೆನ್ಷನ್ ಮಾಡಿದ್ವಿ ನೋಡಿ. ಮತ್ತೆ ಬ್ರಿಡ್ಜ್ ಅಲ್ಲೆಲ್ಲ ನಡ್ಕೊಂಡು ಹೋದ್ವಿ, ಒಳ್ಳೆ ಗಮ್ಮತ್ ಇದ್ದಿತ್ತು. ನಡ್ಕೊಂಡು ಹೋಗುವಾಗ ಫುಲ್ ಶೇಕ್ ಆಗ್ತಾ ಇದ್ದಿತ್ತು, ಫುಲ್ ಬ್ರಿಡ್ಜ್ ಎಲ್ಲ. ಹೆದರ್ಕೊಂಡ್ ಬ್ರಿಡ್ಜ್ ದಾಟಿದ್ವಿ. ಅಲ್ಲೇ ಸ್ವಲ್ಪ ಹೊತ್ತು ಸುತ್ತಾಡಿ ಚಾಟ್ಸ್ ಎಲ್ಲ ತಗೊಂಡು ತಿಂದು ಪಾರ್ಕ್ ಎಲ್ಲ ನೋಡ್ತಾ ಕೂತಿದ್ವಿ ಗೈಸ್. ಮಳೆ ಬರ್ತಾ ಇದ್ದಿತ್ತ, ಸೊ ಬೋಟಿಂಗ್ ಮಾತ್ರ ಅಲವಿಲ್ಲ ಅಂತ ಹೇಳಿದ್ರು. ಹೋದವರು ಎಲ್ಲ ಕೂಡ ವಾಪಸ್ ಬಂದ್ರು. ಗಾರ್ಡನ್ ಎಲ್ಲ ತುಂಬಾ ಚಂದ ಇದ್ದಿತ್ತು ಗೈಸ್. ಇಲ್ಲಿ ನೋಡಿ, ಜಿಂಕೆಗಳ ಸ್ಟ್ಯಾಚು ತರ ಮಾಡಿದ್ದಾರೆ ಗ್ರಾಸ್ ಅಲ್ಲಿ. ಎಷ್ಟ್ ಚಂದ ಆಗ್ತದಲ್ಲ ನೋಡ್ಲಿಕ್ಕೆ. ನಾವು ಪಾಪುಗೆ ಸ್ವೆಟರೇ ತರ್ಲಿಲ್ಲ ಗೈಸ್. ನಾನು ಎಷ್ಟು ಚಳಿ ಇರುತ್ತೆ ಅಂತ ಹೇಳಿ ಅನ್ಕೊಂಡೇ ಇರ್ಲಿಲ್ಲ, ಅಷ್ಟು ಚಳಿದಿತ್ತು. ಪಾಪುದ್ ಬಾಯಿ ಎಲ್ಲ ಫುಲ್ ಫ್ರೀಸ್ ಆಗ್ಬಿಟ್ಟಿತ್ತು. ಸೊ ಸ್ವೆಟರ್ ತಗೊಳ್ಳುವ ಅಂತ ಹೋದ್ವಿ ಶಾಪಿಗೆ. ಆ ಶಾಪಲ್ಲಿ ಐಟಮ್ಸ್ ಎಲ್ಲ ಚಂದ ಇದ್ದಿತ್ತು ಗೈಸ್. ಅದು ನಂಗೆ ಎಲ್ಲ ಇಷ್ಟ ಆಯ್ತು ಐಟಮ್ಸ್ ಎಲ್ಲ ನೋಡಿ. ಸ್ವಲ್ಪ ಐಟಮ್ ಪರ್ಚೇಸ್ ಮಾಡಿದ್ದೆ, ಬೇಕಾದ್ರೆ ಹೇಳಿ ತೋರಿಸ್ತೇನೆ ಆಯ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಲಾಸ್ಟ್ ಅವಳಿಗೆ ಯಾವ ಸ್ವೆಟರ್ ಸಹ ಆಗ್ತಾ ಇರ್ಲಿಲ್ಲ, ಒಂದು ಉದ್ದ ಒಂದು ಕುಳ್ಳ, ಅವಳ ಸೈಜ್ ಇದ್ದು ಯಾವ್ದು ಇರ್ಲಿಲ್ಲ. ಅಷ್ಟೇ ಯಾವ್ದೋ ಒಂದು ಫೈನಲ್ ಮಾಡಿ ತಗೊಂಡ್ ಬಂದ್ವಿ. ನೆಕ್ಸ್ಟ್ ಲೊಕೇಶನ್ಗೆ ಹೋದ್ವಿ ಗೈಸ್, ರೋಸ್ ಗಾರ್ಡನ್. ನಾನ್ ಫಸ್ಟ್ ಟೈಮ್ ಹೋಗಿದ್ದೆ ಆಯ್ತಾ. ಎಷ್ಟು ರೋಸ್, ಯಪ್ಪ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ರೋಸ್. ಚಂದ ಇದ್ದಿತ್ತು ಗಾರ್ಡನ್, ಅಷ್ಟೇ ಚಂದ ಮಾಡಿ ಕ್ಲೀನ್ ಮಾಡಿ, ಚಂದ ಇದ್ದಿತ್ತು ಕ್ಲೀನಿಂಗ್ ಎಲ್ಲ. ತುಂಬ ಚಂದ ಕ್ಲೀನ್ ಮಾಡಿ ಇಟ್ಟಿದ್ರು ಗೈಸ್. ಅಷ್ಟು ಒಂದು ಕಸ ಸಹ ಹುಡುಕಿದ್ರು ಸಿಗೋದಲ್ಲ ಇದ್ದಿತ್ತು, ಹಾಗೆ ಕ್ಲೀನ್ ಮಾಡಿ ಇಟ್ಟಿದ್ರು. ಖುಷಿ ಆಯ್ತು ನನಗೆ ಗಾರ್ಡನ್ ನೋಡಿ. ಅಪ್ಪ ಮಗಳದ್ದು ಚಂದ ಆಟ ಆಗ್ತಾ ಉಂಟು ಅಲ್ಲಿ. ಮತ್ತು ಜನರದ್ದು ಎಂತ ಸೌಂಡ್ ಇರಲಿಲ್ಲ, ಫುಲ್ ಸೈಲೆಂಟ್ ಕಾಮ್ ಆಗಿದ್ದಿತ್ತು ಪ್ಲೇಸ್. ಎಷ್ಟು ವೆರೈಟಿ ರೋಸಸ್ ಗೊತ್ತುಂಟಾ, ತುಂಬ ಕಲರ್ ರೋಸಸ್ ವೆರೈಟಿಯಾಗಿ ಚೆಂದಾಗಿದ್ದಿತ್ತು. ನೀವು ಯಾರಾದರೂ ಊಟಿಗೆ ನೆಕ್ಸ್ಟ್ ಟೈಮ್ ಹೋದರೆ ವಿಸಿಟ್ ಮಾಡಿ ಆಯಿತಾ ಗೈಸ್, ಚೆಂದ ಉಂಟು ಗಾರ್ಡನ್. ಮತ್ತು ನೆಕ್ಸ್ಟ್ ಲೊಕೇಶನಿಗೆ ಹೋದ್ವಿ, ಇಲ್ಲೆಲ್ಲ ನೋಡಿ ಆಗಿ. ಈಗ ನಾವು ಹೋಗ್ತಿರೋದು ಊಟಿಯ ಅತಿ ಎತ್ತರದ ಜಾಗ, ದೊಡ್ಡ ಬೆಟ್ಟ. ಟಿಕೆಟ್ ಉಂಟು ಅಲ್ಲಿ, ಟೋಲ್ಗೇಟ್ ಎಂಟ್ರಿ ಆಗಿ ಹೋದ್ವಿ. ಹೋಗೋ ದಾರಿಯಲ್ಲಿ ಫುಲ್ ಶಾಪ್ಗಳು ಉಂಟು ಗೈಸ್. ಅದು ವ್ಯೂ ಪಾಯಿಂಟಿಗೆ ಹೋಗೋ ಜಾಗದಲ್ಲಿ ಉದ್ದಕ್ಕೂ ತಿಂಡಿ ಐಟಮ್ಸ್, ಬೇರೆ ಬೇರೆದು ಫ್ರಿಡ್ಜ್ ಮ್ಯಾಗ್ನೆಟ್, ತುಂಬ ಐಟಮ್ಸ್ ಎಲ್ಲ ಇದ್ದಿತ್ತು. ಮತ್ತು ಜ್ಯೂಸ್ ಎಲ್ಲ ಕುಡ್ಕೊಂಡು ಹಾಗೆ ಗುಡ್ಡ ಹತ್ಕೊಂಡು ಹೋದ್ವಿ. ಊಟಿಗೆ ಬಂದಿದೆ ಅಂತ ಹೇಳಿ ಒಂದು ನೆನಪಿಗೆ ತಗೊಂಡೆ ಐಟಮ್. ಮತ್ತು ಇಲ್ಲಿ ಎಂಟ್ರಿ ಆಗಲಿಕ್ಕೆ ಪರ್ ಪರ್ಸನ್ 20 ರೂಪೀಸ್. ನಾವಲ್ಲಿ ರೀಚ್ ಆಗುವಾಗ ಒಂದು 3 o'clock ಹಾಗೆ ಆಗಿತ್ತು ಗೈಸ್. ಆದರೆ ವೆದರ್ ನೋಡಿ ಹೇಗೆ ಉಂಟು, ಮಧ್ಯಾಹ್ನ 3 ಗಂಟೆ ಅಂತ ಯಾರೂ ಹೇಳೋದಿಲ್ಲ, ಅಷ್ಟು ಕೋಲ್ಡ್. 3 ಗಂಟೆಗೂ ಚಳಿ, ನಡುಗ್ತಾ ಇದ್ದಿತ್ತು ಮೈಯೆಲ್ಲ.
ಮೇಲೆ ವ್ಯೂ ಪಾಯಿಂಟ್ ನೋಡ್ಲಿಕ್ಕಂತ ಹೋಗ್ತಾ ಇದ್ವಿ. ಮೇಲೆ ನಿಂತು ನೋಡಿದಾಗ ಸುತ್ತಲೂ ಬೆಟ್ಟ ಗೈಸ್, ಫುಲ್ಲು ಬೆಟ್ಟ, ಮೋಡ, ಒಳ್ಳೆ ಗಾಳಿ ಬರ್ತಾ ಇದ್ದಿತ್ತು. ಅನಿಸ್ತಾ ಇತ್ತು ಸ್ವಲ್ಪ ಹಾಗೆ ಅಲ್ಲೇ ಇರೋಣ ಅಂತ ಸ್ವಲ್ಪ ಹೊತ್ತು, ಆದರೆ ಆಗಲ್ಲ, ತುಂಬ ಜಾಸ್ತಿ ಜನ ಗೈಸ್. ಹಾಗೆ ವ್ಯೂ ಅಷ್ಟು ಎಂಜಾಯ್ ಮಾಡಲಿಕ್ಕೆ ಆಗೋದಿಲ್ಲ, ತುಂಬ ಜನ ಇರ್ತಾರೆ, ಕಿರಿಕಿರಿ ಆಗುತ್ತೆ, ಸೈಲೆಂಟ್ ಅಲ್ಲ ಪ್ಲೇಸು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ. ಅಷ್ಟು ರೆಫರ್ ಮಾಡೋದಿಲ್ಲ, ಹೋಗಿ ನೋಡಿ ಬನ್ನಿ. ಆದರೂ ಇದೆಲ್ಲ ಕಾಫಿ ಎಸ್ಟೇಟ್ ಅನಿಸುತ್ತೆ ಗೈಸ್. ಮನೆ ಎಲ್ಲ ನೋಡಿ, ಇನ್ನೂ ಮೋಡ ಹೋಗಲೇ ಇಲ್ಲ, ಗಂಟೆ 4-5 ಗಂಟೆ ಆಗ್ತಾ ಬಂತು. ಇನ್ನು ವೆದರ್ ನೋಡಿ ಚೆಂದ ಉಂಟಲ್ಲ. ಈ ಸೀನೆಲ್ಲ ನೋಡ್ತಾ ಇದ್ದರೆ ಇಲ್ಲೇ ಮನೆ ಮಾಡಿ ಇರುವ ಅಂತೇಳಿ ಅನಿಸುತ್ತೆ. ಆದರೆ ಎಷ್ಟಾದರೂ ನಮ್ಮೂರೇ ಚಂದ ಗೈಸ್. ಎಂತ ಅಂದರೆ ಇದು ಸುತ್ತಾಡ್ಲಿಕ್ಕೆ ಬರುವಾಗ ಖುಷಿ ಆಗತ್ತೆ ಅಷ್ಟೇ, ಮತ್ತು ನಮ್ಮೂರಿಗೆ ಹೋಗ್ಬೇಕಂತೇಳಿ ಅನಿಸುತ್ತೆ. ಆದರೂ ಈ ಸೀನೆಲ್ಲ ನೋಡಿ, ಈಗ ಶುರುವಾಯಿತು ನೋಡಿ ಗೈಸ್ ಘಾಟ್ ಸೆಕ್ಷನ್. ಮನೆ ಕಡೆಗೆ ಹೊರಟುವಾ, ಒಂದು ತಿರು, ಮತ್ತೊಂದು ತಿರು, ಮತ್ತೆ ಇನ್ನೊಮ್ಮೆ ಒಂದು ತಿರು. ನನಗೆ ಒಂದು ಡೌಟ್ ಗೈಸ್, ಈ ರಸ್ತೆ ಮಾಡುವವರು ನೇರ ರಸ್ತೆ ನೋಡೇ ಇರಲಿಲ್ವಾ? ಆದರೆ ಸತ್ಯ ಹೇಳಬೇಕಂದ್ರೆ 2 ಕಡೆ ಗ್ರೀನರಿ ಮತ್ತು ಮಂಜು, ತಂಪಾದ ಗಾಳಿ, ಕಿಟಕಿಯಿಂದ ಹೊರಗೆ ನೋಡುವಾಗ ಇದೊಂದು ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಒಳ್ಳೆ ಆಗಿದೆ, ಚೆಂದ ಇದ್ದಿತ್ತು ಎಕ್ಸ್ಪೀರಿಯನ್ಸ್ ಊಟಿಗೆ ಹೋಗಿದ್ದು. ನೀವು ಊಟಿಗೆ ಹೋಗಿದ್ದೀರಾ ಗೈಸ್? ಘಾಟ್ ಸೆಕ್ಷನ್ ಅಂದರೆ ನಿಮಗೆ ಯಾರಿಗೆಲ್ಲ ಭಯ ಉಂಟು ಕಮೆಂಟ್ ಮಾಡಿ ಆಯಿತಾ? ಓಕೆ ಗೈಸ್, ಹೀಗೆ ನನ್ನ ಫ್ಯಾಮಿಲಿ ಜೊತೆ ಊಟಿ ಟ್ರಿಪ್ ಹೋಗಿದ್ದು, ಒಂದು ಬ್ಯೂಟಿಫುಲ್ ಟ್ರಿಪ್ ಮುಗೀತು. ಮತ್ತೆ ಪ್ರತಿಯೊಂದು ಜಾಗನೂ ಅಷ್ಟೇ ಗೈಸ್, ಅಲ್ಲಿದೆ ಆದ ಒಂದು ವಿಶೇಷತೆ ಇತ್ತು. ಮೇನ್ ಆಗಿ ಫ್ಯಾಮಿಲಿ ಜೊತೆ ಹೋಗಿದ್ದು ತುಂಬಾ ಖುಷಿ ಆಯ್ತು ನನಗೆ. ಈ ಟ್ರಿಪ್ಪಿನ ಅತಿ ದೊಡ್ಡ ಖುಷಿ ನನ್ಗೆ ಅದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು. ಮತ್ತೆ ಮನೆಯವರೆಲ್ಲ ಊರಿಗೆ ಹೊರಟರು. ನನ್ಗೆ ಸ್ವಲ್ಪ ಬೆಂಗಳೂರಲ್ಲಿ ಕೆಲಸ ಇದ್ದಿತ್ತು ಅಂತ ಹೇಳಿ ನಾನು ಮೈಸೂರಲ್ಲಿ ಬಸ್ ಹತ್ತಿ ಮನೆಗೆ ಹೊರಟೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ, ಓಕೆನಾ? ಮತ್ತೆ ಹೇಳಿ ಗೈಸ್, ನಿಮ್ಗೆ ಈ ವಿಡಿಯೋದಲ್ಲಿ ಯಾವ ಜಾಗ ಹೆಚ್ಚು ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಆಯ್ತಾ? ಮತ್ತೆ ನಿಮ್ಗೆ ನೆಕ್ಸ್ಟ್ ಯಾವ ತರ ವ್ಲಾಗ್ ಬೇಕಂತಾನು ಕಮೆಂಟ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ? ಬೈ ಬಾಯ್.